ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಇಸ್ರೇಲ್ ಪ್ರವಾಸವನ್ನು ಆರಂಭಿಸಿದ್ರು. ಟೆಲ್ ಅವೀವ್ಗೆ ಹೋಗಿ ಲ್ಯಾಂಡ್ ಆದರು. ಬೆಂಜಮಿನ್ ನೆತನ್ಯಾಹು ಪತ್ನಿ ಸಮೇತರಾಗಿ ಬಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರು ಅವ್ರಿಗೆ. ಇನ್ನೇನು ಇಸ್ರೇಲಿ ಪಾರ್ಲಿಮೆಂಟನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ಮಾತನಾಡುವವರಿದ್ದಾರೆ. ಬೆಂಜಮಿನ್ ನೆತನ್ಯಾಹು ಮಾತಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನರೇಂದ್ರ ಮೋದಿ ಅವರದ್ದು ಭಾಷಣ ಶುರುವಾಗುತ್ತೆ. ಇಸ್ರೇಲಿ ಪಾರ್ಲಿಮೆಂಟ್ನಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಟೆಲ್ ಅವೀವ್ ಏರ್ಪೋರ್ಟ್, ಇಸ್ರೇಲ್ಗಿರೋದೇ ಇದೊಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿಗೆ ಹೋಗಿ ಲ್ಯಾಂಡ್ ಆದರು. ಅವರ ಪತ್ನಿ ಬೆಂಜಮಿನ್ ನೆತನ್ಯಾಹು ಅವರು ಪತ್ನಿ ಸಮೇತರಾಗಿ ಬಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರು. ಎರಡು ದಿನಗಳ ಪ್ರವಾಸ ಇದು. ನಾಳೆ ತನಕ ಅಲ್ಲೇ ಇರ್ತಾರೆ. ಪ್ರಧಾನಿಯಾದ ನಂತರ ಎರಡನೆಯ ಭೇಟಿ 2017 ಒಮ್ಮೆ ಹೋಗಿದ್ದರು. ಅದಾದ ನಂತರ ಈಗ 9 ವರ್ಷ ಆದಮೇಲೆ ಇಂಟ್ರಡಕ್ಷನಲ್ಲೇ ಹೇಳ್ತಾ ಇದ್ದೆ ನಾನು, ಬೇರೆ ದೇಶಗಳ ಜೊತೆಗಿನ ಮೈತ್ರಿಗಳಲ್ಲಿ ಸ್ಥಿತ್ಯಂತರ ಆಗಬಹುದು, ಇಸ್ರೇಲ್ ಜೊತೆಗಿನ ಮೈತ್ರಿಯಲ್ಲಿ ಆಗೋದಿಲ್ಲ. This is a bond of real friendship. Great friend, my great friend. Thank you. This is a bond of real friendship. Great friend, my great friend. Thank you. This ವ್ಯಾಪಾರದ ಜಗತ್ರಿ. ನಾಳೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಒಂದಷ್ಟಕ್ಕೆ ಸೈನ್ ಆಗಬಹುದು, ಮುಕ್ತ ವ್ಯಾಪಾರ ಒಪ್ಪಂದ ಆಗಬಹುದು. ವಿ ಡೋಂಟ್ ನೋ. ನೋಡಿ, ಮುಕ್ತ ವ್ಯಾಪಾರ ಒಪ್ಪಂದ ಅನ್ನುವಂಥದ್ದು ಎರಡೂ ದೇಶಗಳಿಗೆ ಬೇಕಾಗುವ ಮಾರ್ಕೆಟ್ಗಳಿದ್ದ ದೇಶಗಳ ಮಧ್ಯದಲ್ಲಿ ಆಗುತ್ತೆ. ವಾಟ್ ಈಸ್ ಇಸ್ರೇಲ್? ನಾನು ಭಾಳ ಸಲ ಹೇಳಿದ್ದೀನಿ, ಇಸ್ರೇಲಿನ ಸೈಜ್ ಎಷ್ಟಪ್ಪ? ದಕ್ಷಿಣ ತುದಿಯಿಂದ ಉತ್ತರ ತುದಿಗೆ 430-400 ಕಿಲೋಮೀಟರ್ ಮೇಲೆ ಒಂದು ಸ್ವಲ್ಪ ಆಗುತ್ತದಷ್ಟೇ. ಪೂರ್ವದಿಂದ ಪಶ್ಚಿಮ ಹೈಯೆಸ್ಟ್ ಬಿಡ್ತಿರೋದೇ 110 ಕಿಲೋಮೀಟರ್ ಆ ದೇಶದ್ದು. ಅಂದರೆ ಹೆಚ್ಚು ಕಡಿಮೆ 9 ಇಸ್ರೇಲ್ ಸೇರಿಸಿದ್ರು ಒಂದು ಕರ್ನಾಟಕ ಆಗುತ್ತೆ. 9 ಇಸ್ರೇಲ್ ಸೇರಿದ್ರು ಒಂದು ಕರ್ನಾಟಕ. ಅದು ಇಸ್ರೇಲ್ ಅಂದರೆ ನಾನು ಗಾಜಾ, ವೆಸ್ಟ್ ಬ್ಯಾಂಕ್ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. 2 ಇಸ್ರೇಲ್ ಸೇರಿಸಿದ್ರು ಒಂದು ಕೇರಳ. ಆ ಸೈಜ್ ಇರುವ ದೇಶ ಇಷ್ಟು ದೊಡ್ಡ ಭಾರತದ ಜೊತೆಗೆ ಏನು ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಸಹಜವಾಗಿ ಪ್ರಶ್ನೆಗಳಿರ್ತವೆ. ಇಸ್ರೇಲಿನ ಜನಸಂಖ್ಯೆ ಎಷ್ಟು? ಬೆಂಗಳೂರಿಗಿಂತ ಕಡಿಮೆ ಇದೆ. 98 ಲಕ್ಷ ಏನೋ ಇಡೀ ಇಸ್ರೇಲಿನ ಜನಸಂಖ್ಯೆ. ಬೆಂಗಳೂರಿಂದ 1.5 ಕೋಟಿ ಇದೆ. ಆದರೆ ಇಸ್ರೇಲಿಗೆ ಬೇಕಾದದ್ದು ಭಾರತದಲ್ಲಿದೆ, ಭಾರತಕ್ಕೆ ಬೇಕಾದದ್ದು ಇಸ್ರೇಲ್ನಲ್ಲಿದೆ. ಭಾರತಕ್ಕೆ ಬೇಕಾದದ್ದೇನು? ರಕ್ಷಣಾ ಸಲಕರಣೆಗಳು, ಅತ್ಯಾಧುನಿಕ ಮಿಸೈಲ್ಗಳು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಡಿಕಲ್ ಇನೋವೇಷನ್ನು, ಅಗ್ರಿಕಲ್ಚರಲ್ ಇನೋವೇಷನ್ನು. ಇಡೀ ಇಸ್ರೇಲು ನೀರು ಹೆಂಗೆ ಮರುಬಳಕೆ ಮಾಡುತ್ತೆ ಅನ್ನೋದು ಭಾರತ ಅಲ್ಲ, ಪ್ರಪಂಚ ತಿಳ್ಕೊಳ್ಬೇಕಾದದ್ದು. ದೇ ರೀಸೈಕಲ್ ದೇರ್ 97% ಆಫ್ ಯೂಸ್ಡ್ ವಾಟರ್. ಇಸ್ರೇಲಿನ ಜನ ದಿನನಿತ್ಯ ಬಳಸುವ ನೀರಿನ ಪೈಕಿ 97% ರೀಸೈಕಲ್ ಮಾಡ್ತಾರೆ. ಅವರು ರೀಸೈಕಲ್ ಮಾಡಿ ಕೃಷಿ ಮಾಡ್ತಾರೆ. ವೃಷಭಾವತಿ ನದಿ ಅಂತ ಏನು ಕರಿತೀವಲ್ಲ ನಾವು, ಮಹಾಮೋರಿ, ಅಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ನೀರನ್ನು ರೀಸೈಕಲ್ ಮಾಡ್ತಾರೆ ಅವರು. ಅದರ ಟೆಕ್ನಾಲಜಿ ಇದೆ. ಅದಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಆಗುವ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಹೆಕ್ಸಗಾನ್ ಅನ್ನುವ ಅಲಯನ್ಸ್ ಒಂದನ್ನು, ಮೈತ್ರಿಯೊಂದನ್ನು ಇಸ್ರೇಲ್ ಘೋಷಣೆ ಮಾಡಿದೆ. ಹೆಕ್ಸಗಾನ್ ಮೈತ್ರಿ. ಹೆಕ್ಸಗಾನ್ ಅಂದರೆ ಷಟ್ಕೋನ. ಐ ಆಮ್ ರೈಟ್, ಕರೆಕ್ಟ್ ಅನ್ಕೋತೀನಿ. 6 ಕೋನಗಳು. ಅದರಲ್ಲಿನ 6 ಗೆರೆಗಳು ಸಮಾನ ಮತ್ತು 6 ಕೋನಗಳ ಸಮಾನ. 6 ಕೋನಗಳ ಸಮಾನ. ಅಂಥದ್ದೊಂದು ಮೈತ್ರಿಯ ಪ್ರಮುಖ ಉದ್ದೇಶ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಹೋರಾಡೋದು. ಅದರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬೆಂಜಮಿನ್ ನೆತನ್ಯಾಹು ಮತ್ತು ಇನ್ನೊಬ್ಬರು ಮಾತಾಡಿದ್ದಾರೆ.
ಸ್ಟೇಟ್ಮೆಂಟ್ ಅದು, ಅಂದರೆ ರಿಲೀಸ್ ಮಾಡಿರುವಂಥ ಸ್ಟೇಟ್ಮೆಂಟು. ಇದಕ್ಕೆ ಭಾರತಕ್ಕೆ ಆಹ್ವಾನ ಇದೆ. ಹೆಕ್ಸಗಾನ್ ಮೈತ್ರಿಯ ಪ್ರಮುಖ ಉದ್ದೇಶ ಮಧ್ಯಪ್ರಾಚ್ಯದಲ್ಲಿ ಉಗ್ರರ ಚಟುವಟಿಕೆಗಳನ್ನು ಹತ್ತಿಕ್ಕೋದು. ಭಾರತ ಕೆಲವು ಅರಬ್ ರಾಷ್ಟ್ರಗಳು ಬಂದರೆ ಆಶ್ಚರ್ಯ ಪಡಬೇಕಿಲ್ಲ. ಆಫ್ರಿಕನ್ ರಾಷ್ಟ್ರಗಳು, ಗ್ರೀಸ್ ಮತ್ತು ಸೈಪ್ರಸ್, ಇಷ್ಟು ದೇಶಗಳನ್ನು ಒಳಗೊಂಡಿರುತ್ತೆ. ಭಾರತ ಮಧ್ಯಪ್ರಾಚ್ಯ ಮತ್ತು ಯುರೋಪ್ ಆರ್ಥಿಕ ಕಾರಿಡಾರ್ಗೆ ಇದು ವೇದಿಕೆಯನ್ನು ಕಲ್ಪಿಸುತ್ತೆ, ಆರ್ಥಿಕ ಅಭಿವೃದ್ಧಿಗೆ ವೇದಿಕೆಯನ್ನು ಕಲ್ಪಿಸುತ್ತೆ. ಮೂಲಭೂತವಾದಿಗಳ ವಿರುದ್ಧ ಇಸ್ರೇಲ್ ನೇತೃತ್ವದಲ್ಲಿ ತಯಾರಾಗ್ತಾ ಇರುವಂಥ ಮೈತ್ರಿ, ಇದರಿಂದ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನುವ ನಂಬಿಕೆಯಲ್ಲಿ ಬೆಂಜಮಿನ್ ನೆತನ್ಯಾಹು ಇದ್ದಾರೆ. ಭಾರತ ಈ ಮೈತ್ರಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಅವರು ಈ ಮೈತ್ರಿಯ ಭಾಗ ನೀವು ಯಾಕೆ ಆಗಿರಬೇಕು ಅಂತ ಕನ್ವಿನ್ಸ್ ಮಾಡ್ತಾರೆ. ಇದರ ಬಗ್ಗೆ ಭಾರತ ಇನ್ನೂ ಏನೂ ಹೇಳಿಲ್ಲ, ತನ್ನ ಅಭಿಪ್ರಾಯ ಹೇಳಿಲ್ಲ. ಇರ್ತೀವಿ ಇರೋದಿಲ್ಲ ಏನೂ ಹೇಳಿಲ್ಲ. ಮಧ್ಯಪ್ರಾಚ್ಯದ ನಮ್ಮ ವೈರಿಗಳ ದಮನಕ್ಕೆ ಷಡ್ಭುಜಾಕೃತಿಯ ಮೈತ್ರಿಯನ್ನು ರಚನೆ ಮಾಡಿಕೊಳ್ತಾ ಇದ್ದೀವಿ. ಭಾರತ ಒಂದು ಜಾಗತಿಕ ಶಕ್ತಿ, ಮೋದಿ ನನ್ನ ಆಪ್ತ ಸ್ನೇಹಿತ, ನಮ್ಮ ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತ ಪ್ರಮುಖ ಪಾತ್ರ ನಿರ್ವಹಿಸಲಿದೆ ಅಂತ ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಭಾರತ ಉಳಿದಿದ್ದೆಲ್ಲ ಲೆಕ್ಕಾಚಾರ ಹಾಕ್ಕೋಬೇಕು. ಯಾಕಂದರೆ ಮಧ್ಯಪ್ರಾಚ್ಯದ ನಮ್ಮ ವೈರಿಗಳ ದಮನಕ್ಕೆ ಅಂತ ಇಸ್ರೇಲ್ ಹೇಳಿದಾಗ ಯಾರನ್ನು ಇಸ್ರೇಲ್ ವೈರಿಗಳು ಅಂತ ಕನ್ಸಿಡರ್ ಮಾಡುತ್ತೋ ಅವ್ರ ಜೊತೆಗೆ ಭಾರತಕ್ಕೆ ಒಳ್ಳೆಯ ಸಂಬಂಧಗಳು ಇದ್ದಾವೆ. ಆ ದೇಶಗಳ ಪೈಕಿ ಬಹುತೇಕ ದೇಶಗಳು ನರೇಂದ್ರ ಮೋದಿಯವರಿಗೆ ಇಷ್ಟೇ ಆಪ್ತ ಸ್ವಾಗತವನ್ನು ಕೋರ್ತವೆ. ಕೆಲವು ದೇಶಗಳ ಪ್ರಧಾನಿಗಳು, ರಾಜರು, ಇನ್ನು ಕೆಲವು ದೇಶಗಳ ಅವರ ಮಕ್ಕಳು ತಾವೇ ಕಾರ್ ಡ್ರೈವ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ದೇಶಗಳ ಅತ್ಯುತ್ತಮ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಭಾರತ ಒಂದು ನಿರ್ಧಾರ ತಗೊಳುತ್ತೆ. ಹೆಚ್ಚು ಕಡಿಮೆ 23 ಇಸ್ಲಾಮಿಕ್ ರಾಷ್ಟ್ರಗಳಿಂದ ನರೇಂದ್ರ ಮೋದಿಯವರಿಗೆ ಆಯಾ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಉತ್ತಮ ಸಂಬಂಧಗಳಿರುವಾಗ ಇಸ್ರೇಲ್ ಜೊತೆಗಿನ ಈ ಮೈತ್ರಿಯಲ್ಲಿ ಭಾರತ ಇರಬೇಕೋ ಇರಬಾರ್ದು ಅನ್ನುವ ನಿರ್ಧಾರವನ್ನು ಇನ್ನೂ ಪ್ರಕಟ ಮಾಡಬೇಕು. ಬಟ್ ಈ ಮೈತ್ರಿಯ ಪ್ರಪೋಸಲ್ಲು ನೋಡಿ, ಪಾಕಿಸ್ತಾನದಂಥ ದೇಶಗಳನ್ನು, ಇದರಲ್ಲಿ ಫ್ಲೂರ್ ಹಸನ್ ನವಾಮ್, ಇಸ್ರೇಲ್ನ ವಿಶೇಷ ರಾಯಭಾರಿ, ಅವ್ರು ಹೇಳ್ತಾರೆ, ನಮಗೆ ಯಾರು ಶತ್ರುಗಳು, ಭಾರತಕ್ಕೆ ಅವರು ಶತ್ರುಗಳು, ಜಿಹಾದಿಗಳೇ ನಮ್ಮ ಶತ್ರುಗಳು ಮತ್ತು ಭಾರತಕ್ಕೂ ಶತ್ರುಗಳು. ಈ ಬೆದರಿಕೆಯನ್ನು ಎದುರಿಸೋದಕ್ಕೆ ನಾವು ಒಂದಾಗಬೇಕು ಅಂದ್ರೆ ಅವರು ಒಂದು ಲೆಕ್ಕಾಚಾರ. ಈ ಹೆಕ್ಸಗಾನ್ ಮೈತ್ರಿಯಲ್ಲಿ ಮಧ್ಯಪ್ರಾಚ್ಯದ ಕೆಲವು ಇಸ್ಲಾಮಿಕ್ ದೇಶಗಳು ಇರ್ತವೇನೋ ಅಂತ ಗೊತ್ತಿಲ್ಲ, ಹೇಳೋದಕ್ಕೆ ಬರೋದಿಲ್ಲ. ನೀವು 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಇಸ್ರೇಲಿನ ಸಂಬಂಧಗಳು ಇಸ್ಲಾಮಿಕ್ ದೇಶಗಳ ಜೊತೆಗಿಂದು ಆಗಿನ ಸಂಬಂಧ ಈಗಿನ ಸಂಬಂಧಕ್ಕೆ ಅಜಗಜಾಂತರ ವ್ಯತ್ಯಾಸಗಳಾಗಿದ್ದಾವೆ. ನಾವು ಯಾವನ್ನ ಅರಬ್ ರಾಷ್ಟ್ರಗಳು ಮಧ್ಯಪ್ರಾಚ್ಯದ ದೇಶಗಳು ಅಂತ ಕರಿತೀವಲ್ಲ, ಆ ದೇಶಗಳಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯ ಬಗ್ಗೆ ಒಂದು ವಿಚಿತ್ರ ಜಾಗೃತಿ ಮೂಡ್ತಾ ಇದೆ. 2 ಸುದ್ದಿಗಳು ವಿಶೇಷ ಗಮನ ಸೆಳೀಬೇಕು ನಾನು ನಿಮ್ಮದು. ಕಳೆದ ತಿಂಗಳು ಸಾರಾ ಅಮೀರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಎಜುಕೇಷನ್ ಮಿನಿಸ್ಟರು ಒಂದು ಘೋಷಣೆ ಮಾಡಿದ್ರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯುವಕ ಯುವತಿಯರು ಎಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಯುರೋಪಿಯನ್ ಯೂನಿಯನ್ನ ಯೂನಿವರ್ಸಿಟಿಗಳಿಗೆ ಹೋಗ್ತಿದ್ರಲ್ಲ, ಆ ಯೂನಿವರ್ಸಿಟಿಗಳಿಗೆ ತಮ್ಮ ಮಕ್ಕಳು ಓದಲಿ ಅಂತ ಸ್ಕಾಲರ್ಶಿಪ್ ಕೊಡ್ತಿದ್ರು ಯುನೈಟೆಡ್ ಅರಬ್ ಎಮಿರೇಟ್ಸ್ನವರು. ಆ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿದ್ರು, ಇವರು ಕೊಡೋದಿಲ್ಲ ಇನ್ನು ಮುಂದೆ ಅಂತ. ಯಾಕೆ? ಕಾರಣ ಏನು? ನಮ್ಮ ಮಕ್ಕಳು ಯುರೋಪಿನ ಯೂನಿವರ್ಸಿಟಿಗಳಿಗೆ ಹೋದರೆ ಇಸ್ಲಾಮಿಕ್ ಮೂಲಭೂತವಾದವನ್ನು ತಲೆಗೆ ತುಂಬಿಕೊಳ್ಳುವ ಅಪಾಯ ಇದೆ ಅಂತಂದ್ರು ಅವರು. ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಸ್ಟೇಟ್ಮೆಂಟ್? ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯುವಕ ಯುವತಿಯರು ಓದುವುದಕ್ಕೆ ಅಂತ ಯುರೋಪಿಯನ್ ಯೂನಿವರ್ಸಿಟಿಗಳಿಗೆ ಹೋದರೆ ಅಲ್ಲಿ ಅವರ ತಲೆಗೆ ಇಸ್ಲಾಮಿಕ್ ಮೂಲಭೂತವಾದವನ್ನು ತುಂಬಬಹುದು, ಅದಕ್ಕೆ ನಾವು ಸ್ಕಾಲರ್ಶಿಪ್ಪೇ ಕೊಡೋದಿಲ್ಲ ಅಲ್ಲಿ ಅಂತ ಹೇಳಿದ್ರು. ಇಸ್ಲಾಂ ಹುಟ್ಟಿದ ಪ್ರದೇಶದ ದೇಶದ ನಿರ್ಧಾರ ಇದು. ಇದಕ್ಕಿಂತ ಮುಂಚೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಶೇಖ್ ಅಬ್ದುಲ್ಲಾ ಬಿನ್ ಝಯೇದ್ ಅಲ್ ನಹ್ಯಾನ್ ಅಂತ, ಅವ್ರದ್ದು ಅವಾಗವಾಗ ವೈರಲ್ ಆಗ್ತಾ ಇರುತ್ತೆ ಸ್ಟೇಟ್ಮೆಂಟ್. ಅದು ಮುಂದಿನ ದಿನಗಳಲ್ಲಿ
ಉಳಿದೆಲ್ಲ ಪ್ರದೇಶಗಳಿಗಿಂತಲೂ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕರು ಯುರೋಪಿಯನ್ ಕಂಟ್ರಿಗಳಿಂದ ಬರ್ತಾರೆ. ಯುರೋಪಿಯನ್ ದೇಶಗಳಿಗೆ ನಾವು ಇಸ್ಲಾಮನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಹುಂಬತನ ಇದೆ, ಅವ್ರಿಗೇನೂ ಅರ್ಥ ಆಗಿಲ್ಲ ಅಂತ. ಅಂದರೆ ಇಸ್ಲಾಮಿಕ್ ಮೂಲಭೂತವಾದದ ಬಗ್ಗೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹುಟ್ಟುತ್ತಾ ಇರುವ ಜಾಗೃತಿ ಅದು. UAE, ದುಬೈ ಆಫ್ಕೋರ್ಸ್ ಪಾರ್ಟ್ ಆಫ್ ಇಟ್, ಆ ದೇಶಗಳಲ್ಲಿ ಹುಟ್ಟುತ್ತಾ ಇರುವ ಜಾಗೃತಿ. ಈಗ ಹೆಕ್ಸಾಗಾನ್ ಅಂತ ಒಂದು ಮೈತ್ರಿ ಮಾಡಿಕೊಂಡು ಈ ಮೂಲಭೂತವಾದತನಕ್ಕೊಂದು ಕೊಕ್ಕೆ ಹಾಕೋಣ ಅಂತ ಇಸ್ರೇಲ್ ಪ್ರಪೋಸ್ ಮಾಡಿದ್ರೆ, ನಾವು ಅದರ ಭಾಗವಾಗಿರ್ತೀವಿ ಅಂತ ಯಾವುದಾದ್ರು ದೇಶ ಹೇಳಿದ್ರೆ, ಇಸ್ಲಾಮಿಕ್ ದೇಶ ಹೇಳಿದ್ರೆ, ನನಗದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಅದರ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಭಾರತಕ್ಕೆ ಬೇಕಾದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿದೆ. ಇಸ್ರೇಲಿಗೆ ಬೇಕಾದಂಥದ್ದು ಭಾರತದಲ್ಲಿ ಏನಿದೆ? ಮ್ಯಾನ್ ಪವರ್ ಇದೆ. ಇಸ್ರೇಲ್ ಕಟ್ಟಡ ನಿರ್ಮಾಣಕ್ಕೆ, ಕೇರ್ ಟೇಕರ್ ಹುದ್ದೆಗಳಿಗೆ ಮತ್ತು ಕೆಲ ಹಂತದ ಜಾಬ್ಗಳಿಗೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಬೇಸಿಕಲಿ ಭಾರತ, ಚೈನಾ ಮತ್ತು ಫಿಲಿಪೀನ್ಸ್. ಹೆಚ್ಚು ಜನರಿಗೆ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಬಹುದು. ಎಷ್ಟು ವೀಸಾ ಕೊಡ್ತಾರೆ ಅನ್ನೋದರ ಮೇಲೆ, ಅದೂ ಸೇರಿದಂತೆ ಅನೇಕ ವಸ್ತುಗಳಿಗಾಗಿ ಭಾರತದ ಮೇಲೆ ಡಿಪೆಂಡೆಂಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದ ಟ್ರೇಡ್ ಅಗ್ರಿಮೆಂಟ್ ಆಗಬಹುದು. ಈ ಹೆಕ್ಸಾಗಾನ್ ಮೈತ್ರಿ ನೋಡಿ, ಇನ್ನೂ ಫೈನಲ್ಲೇ ಆಗಿಲ್ಲ. ಇದರಲ್ಲಿ ಯಾವ ದೇಶಗಳಿರ್ತವೆ ಅಂತ ಗೊತ್ತಿಲ್ಲ. ಭಾರತ ಇರುತ್ತೋ ಇರೋದಿಲ್ಲ ಗೊತ್ತಿಲ್ಲ. ಆಗಲೇ ಪಾಕಿಸ್ತಾನ ಇದನ್ನು ವಿರೋಧಿಸಿ ನಿರ್ಣಯ ಕೈಗೊಂಡಿತು. ಪಾಕಿಸ್ತಾನ ಸಂಸತ್ತಿನ ನಿರ್ಣಯ ಮುಸ್ಲಿಂ ರಾಷ್ಟ್ರಗಳನ್ನೇ ಗುರಿಯಾಗಿಸಿಕೊಂಡು ಈ ಮೈತ್ರಿ ರೂಪಿತಗೊಳ್ತಾ ಇದೆ. ಇಸ್ರೇಲಿನ ಈ ಯೋಜನೆ ಶಾಂತಿ ಮತ್ತು ಸ್ಥಿರತೆಗೆ ಬೆದರಿಕೆಯಾಗತ್ತೆ. ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರ್ತಾ ಇದೆ. ಭಾರತದ ಜೊತೆ ಕೈ ಜೋಡಿಸಿ ಮುಸ್ಲಿಂ ದೇಶಗಳ ಏಕತೆ ಮುರಿಯುವ ಸಂಚು ಮಾಡ್ತಾ ಇದೆ. ಹೆಕ್ಸಗಾನ್ ಮೈತ್ರಿ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧವಾಗಿದೆ. ವಿಶೇಷವಾಗಿ ಇರಾನ್ ವಿರುದ್ಧ ನಿಲ್ಲಲು ಇಸ್ರೇಲ್ ಯೋಜಿಸುತ್ತಿದೆ. ಅಂದರೆ ಆ್ಯಸ್ ಇಫ್ ಪಾಕಿಸ್ತಾನ ಇರಾನ್ ಸಂಬಂಧಗಳು ಭಾಳ ಚೆನ್ನಾಗಿದೆ ಅನ್ನೋರಂಗೆ ಹೇಳ್ತಿದ್ದಾರೆ. ಈ ಒಕ್ಕೂಟ ಮುಸ್ಲಿಂ ದೇಶಗಳನ್ನು ಜಗತ್ತಿನಿಂದ ಪ್ರತ್ಯೇಕಿಸುವ ಪ್ರಯತ್ನ. ಇದು ಪ್ರಾದೇಶಿಕ ಶಾಂತಿ ಮತ್ತು ಜಾಗತಿಕ ಸ್ಥಿರತೆಗೆ ದೊಡ್ಡ ಬೆದರಿಕೆ ಅಂತ ಪಾಕಿಸ್ತಾನದ ಸಂಸತ್ತು ನಿರ್ಣಯವನ್ನು ಅಂಗೀಕರಿಸಿದೆ. ಅಂತಿಮವಾಗಿ ಭಾರತ ಇಂಡಿಪೆಂಡೆಂಟ್ ನಿರ್ಣಯನೇ ತಗೊಳ್ಳೋದು, ಇಂಡಿಪೆಂಡೆಂಟ್ ಡಿಸಿಷನ್ನೇ ತಗೊಳ್ಳೋದು, ಮೈತ್ರಿಯಲ್ಲಿ ಇರಬೇಕಾ ಇರಬಾರ್ದಾ ಅಂತ. ನರೇಂದ್ರ ಮೋದಿಯವರ ಈ ಇಸ್ರೇಲ್ ಭೇಟಿ ಕಾಂಗ್ರೆಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡಿದೆ. ಪವನ್ ಖೇರಾ ಮಾತಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸದಲ್ಲಿ ಸಂಸತ್ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಮಾತನಾಡುವಾಗ ಗಾಜಾದಲ್ಲಿ ಸಾವಿರಾರು ಮುಗ್ಧ ಯುವಕರು, ಯುವತಿಯರು, ಮಕ್ಕಳ ನರಮೇಧವನ್ನು ಉಲ್ಲೇಖಿಸ್ತಾರಾ? ಅವರಿಗೆ ನ್ಯಾಯ ಕೋರುತ್ತಾರಾ? ಸ್ವತಂತ್ರ ರಾಷ್ಟ್ರವಾಗಿ ಭಾರತ ನಮ್ಮ ಇತಿಹಾಸದುದ್ದಕ್ಕೂ ಸರಿಯಾದದ್ದಕ್ಕೆ ನಿಂತಿದೆ. ವಿಶ್ವಕ್ಕೆ ಸತ್ಯ, ಶಾಂತಿ ಮತ್ತು ನ್ಯಾಯದ ಬೆಳಕನ್ನು ತೋರಿಸುವುದನ್ನು ಮುಂದುವರಿಸಬೇಕು ಅಂತ ಪ್ರಿಯಾಂಕಾ ಗಾಂಧಿಯವರ ಟ್ವೀಟು ಮತ್ತು ಪವನ್ ಖೇರಾರ ಹೇಳಿಕೆ ಗುರಿ ಯಾವ ಕಡೆ ಅನ್ನೋದು ಅರ್ಥ ಆಗತ್ತೆ ನಿಮಗೆ. ಬೈಲ್ಯಾಟ್ರಲ್ ಟಾಕ್ಸ್ ಪೈಕಿ ಐರನ್ ಬೀಮ್ ಸಿಸ್ಟಮ್ನ ಖರೀದಿಯ ಬಗ್ಗೆ ಭಾರತ ಚರ್ಚಿಸುತ್ತಾ ಅನ್ನೋದೊಂದು ಮಾಹಿತಿ ಇದೆ. 71,000 ಕೋಟಿ ರೂಪಾಯಿ ಡೀಲ್ ಇದು. ಐರನ್ ಡೋಮ್ ಗೊತ್ತು, ಇಸ್ರೇಲ್ ಇಟ್ಕೊಂಡಿರುವಂಥ ಐರನ್ ಡೋಮ್ ತನ್ನ ದೇಶದೊಳಗೆ ಶತ್ರು ದೇಶದ ಕಡೆಯಿಂದ ಯಾವುದೇ ಮಿಸೈಲು, ರಾಕೆಟ್ಟು, ಡ್ರೋನ್ಗಳು ಬಂದರೆ ಅದು ಆಕಾಶದಲ್ಲೇ ತಾನೇ ಆಟೋಮೆಟಿಕ್ಲಿ ಗುರುತಿಸಿ ಹೊರಡ್ದು ಹಾಕತ್ತೆ. ಇಷ್ಟು ದಿವಸ ಇಸ್ರೇಲಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಅಲ್ಲಿ ಯಾವುದೋ ಒಂದು ಚಿಲ್ಲರೆ ಪಲ್ಲರೆ ಡ್ರೋನ್ ಕಳಿಸ್ತಾರೆ ಅವರು. ಈ ಡ್ರೋನ್ ಅಂದರೆ ಈಗ ಮಾರ್ಕೆಟ್ನಲ್ಲೂ ಸಿಗ್ತವೆ 5,000-6,000 ರೂಪಾಯಿಗಂತು. ಗೊತ್ತಿಲ್ಲ ಆ ಡ್ರೋನ್ ಈ ಕಡೆ ಬರ್ತಾ ಇರೋವಾಗ ಅದು ಯಾವ ಬಾಂಬ್ ಇಟ್ಕೊಂಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಇವ್ರು ಹೋಗಿ ಹೊಡೆದು ಬಿಡ್ತಾರೆ ಅದನ್ನು. ಖರ್ಚಾಗೋದು ಇಸ್ರೇಲಿಗೆ. ಅವರು ಡ್ರೋನ್ ಚಿಲ್ಲರೆ ಪಲ್ಲರೆ ಡ್ರೋನ್ ಕಳಿಸಿರ್ತಾರೆ. ಖರ್ಚಾಗೋದು ಇಸ್ರೇಲಿಗೆ ಸಾವಿರಾರು ಡಾಲರ್ ವೆಚ್ಚ ಆಗುತ್ತೆ ಒಂದು ಮಿಸೈಲ್ ಹೋಗಿ ಹೊಡಿಬೇಕು ಅಂದರೆ. ಆ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವರೊಂದು ಸಂಶೋಧನೆ ಮಾಡಿದ್ದಾರೆ. ಲೇಸರ್ ಬೀಮ್ ಬಿಡ್ತಾರೆ. ಈಗ $10 ಆಗುತ್ತಂತೆ ಪ್ರತಿಯೊಂದು. ಲೇಸರ್ ಬೀಮ್ ಅಂದರೆ ಪವರ್ಫುಲ್ ಆದ ಲೇಸರ್ಗಳನ್ನು ಬಿಟ್ಟು ಆಕಾಶದಲ್ಲಿ ಅದನ್ನು ಸುಟ್ಟು ಬಿಡ್ತಾರೆ. ಭಾರತ ಆ ಟೆಕ್ನಾಲಜಿಯನ್ನು ಖರೀದಿಸುವ ಆಲೋಚನೆಯಲ್ಲಿದೆ. ನಾಳೆ ಅದೇನಾದ್ರು ಆಗತ್ತಾ ಅಂತ ನೋಡಬೇಕು. ನಾಳಿನ ಬೈಲ್ಯಾಟ್ರಲ್ ಟಾಕ್ಸಲ್ಲಿ ಅದೇನಾದ್ರು ಬರುತ್ತಾ, ಲೆಟ್ ಅಸ್ ಸಿ. ಇನ್ನೊಂದು ಕಡೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.